ವಿನಿಮಯ ಕಾರ್ಯಕ್ರಮ ಇರುತ್ತದೆ. ದಯಮಾಡಿ ಪ್ರತಿಯೊಬ್ಬರು ಗುರುಗಳಿಗೆ ಪುಷ್ಪನಮನವನ್ನು ಅರ್ಪಿಸಬೇಕಾಗಿ ವಿನಂತಿಸಿ. ನೆಕ್ಸ್ಟು 1000 ಜನಕ್ಕೆ ಇಲ್ಲಿ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಮುಂದೆ ನಿಂತು ಅದನ್ನು ಸಹಕಾರ ನೀಡಬೇಕು. ಆವಾಗಲೇ DJ ರವೀಣ ಅವರು ಕೇಳಿದ್ರು ಏನಾದ್ರು ಡೊನೇಷನ್ ಬೇಕಂತ. ಸರ್ 25-30 ಕಡೆ ಆಟೋ ಸ್ಟ್ಯಾಂಡ್ಗಳು ಅಥವಾ ಎಲ್ಲೆಲ್ಲಿ ಆಕ್ಟಿವ್ ಕ್ಲಾಸಸ್ ಅಂದರೆ ಜನನಿಬಿಡಿತ ಪ್ರದೇಶಗಳಿರುತ್ತೆ ಅಂಥ ಕಡೆ ಹೋಗಿ ಒಂದು 25-30 ಕಡೆ ಏಪ್ರಿಲ್ 1ನೇ ತಾರೀಕು ಒಂದು ದಾಸೋಹದ ವ್ಯವಸ್ಥೆಯನ್ನು ನಾವೆಲ್ಲರೂ ಈ ಜಾಗದಿಂದ ಪ್ರೇರಣೆ ಆಗಿದೆ. ಈ ಜಾಗದಲ್ಲೂ ಸೇರಿಕೊಂಡು ಅರಸೀಕೆರೆ ನಗರದಲ್ಲಿ ಹಲವಾರು ಜಾಗದಲ್ಲಿ ಏಪ್ರಿಲ್ 1ಕ್ಕೆ ದಾಸೋಹದ ವ್ಯವಸ್ಥೆ ಮಾಡೋ ಅಂಥ ಪರಿಕಲ್ಪನೆ ನಮ್ಮ ಇಲ್ಲಿರೋ ಎಲ್ಲ ತಂಡಕ್ಕಿದೆ. ಅದಕ್ಕೆ ಮುಂದಿನ ಬಾರಿ ಒಂದು ಪೂರ್ವಭಾವಿ ಸಭೆಯನ್ನು ಕರಿತೀವಿ. ಇದರಲ್ಲಿ ಯಾವುದೋ ಸಮಿತಿ ಇರಲ್ಲ, ಯಾವುದೇ ರಾಜಕೀಯ ದುರೀಣರಿರಲ್ಲ, ಎಲ್ಲರೂ ಶ್ರೀಸಾಮಾನ್ಯರು, ಎಲ್ಲರೂ ಒಂದೇ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಸಹಕಾರದಿಂದ ನಡೆಸ್ಕೊಡ್ಬೇಕಾಗಿ ಕೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ಗಂಗಣ್ಣನವರು ಒಂದೆರಡು ಮಾತಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇವರು ವಿರುದ್ಧ ಒಂದು ಬೇರೆ ಥರ ಮಾಡಿದ್ರು. ಸುಮಾರು ಬಡಬಗ್ಗರು ಎಂತೆಂಥ ಮಕ್ಕಳು ಎಲ್ಲ ಬಂದ್ಬಿಟ್ಟು ಆ ಮಠದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗಿದ್ದಾರೆ. ಈಗ ಎಷ್ಟೋ ಜನ ರಿಟೈರ್ ಆಗಿದ್ದಾರೆ. ಅವರು ಈ ಮಠದ ಬಗ್ಗೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಇವತ್ತು ಕೋಟ್ಯಾಂತರ ಭಕ್ತರನ್ನ ಹೊಂದಿರತಕ್ಕಂಥ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳವರ 119ನೇ ಜಯಂತ್ಯೋತ್ಸವನ ಇವತ್ತು ಅದ್ದೂರಿಯಾಗಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಈ ದೇಶದ ರಾಷ್ಟ್ರಪತಿಯವರು ಬಂದು ಆ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ನಾಡಿನ ಅನೇಕ ಕಡೆ ಇವತ್ತು ಪರಮ ಪೂಜ್ಯರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಅರಸೀಕೆರೆಯಲ್ಲೂ ಸಹ ಶಿವಕುಮಾರ ಸ್ವಾಮೀಜಿಗಳವರ ಜಯಂತ್ಯೋತ್ಸವ ಸಮಿತಿಯವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋದರ ಮೂಲಕ ಏನು ಪರಮ ಪೂಜ್ಯರು ಕೊಟ್ಟಂತ ಕೊಡುಗೆಗಳಿದ್ದಾವೆ, ತ್ರಿವಿಧ ದಾಸೋಹದಿಂದ ಜಗತ್ತಿಗೆ ಮನೆಮಾತಾಗಿರ್ತಕ್ಕಂಥ ಸುಮಾರು 40-50 ವರ್ಷಗಳ ಹಿಂದೆ ಊಟ ಮಾಡೋಕ್ಕೂ ಕಷ್ಟ ಇತ್ತು. ಇವತ್ತು ನೆಲೆ ಇಲ್ಲದಂಥ ಜನಗಳಿಗೆ ಆ ಮಠ ಕೋಟ್ಯಾಂತರ ಜನಗಳಿಗೆ ಇವತ್ತು ಜೀವನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ತುಂಬಾ ಜನ IAS ನವರು KS ಓದಿರೋದಿರ್ಬೋದು, ಯಾರ್ಯಾರ ಒಂದು ಯಾವ್ಯಾವ ರಂಗದಲ್ಲಿ ಇವತ್ತು ಮುಂದೆ ಬಂದಿದ್ದಾರೆ. ಅನೇಕ ಜನ ಇವತ್ತು ಅವ್ರ ಹೇಳಿಕೆಗಳನ್ನ ಮಾಧ್ಯಮಗಳಲ್ಲಿ ಕೇಳಿದಾಗ ಅನಿಸುತ್ತೆ ಈ ಮಠ ಬರೀ ಶಿಕ್ಷಣವನ್ನ, ಬರೀ ಊಟವನ್ನ, ಜ್ಞಾನವನ್ನ ಅಷ್ಟೇ ಅಲ್ಲ, ಬದುಕನ್ನ ಕಲ್ಪಿಸಿಕೊಟ್ಟಂತ ಒಂದು ದೊಡ್ಡ ಮಠ. ಈ ಮಠಗಳಿಗೆ ಮಠ ಸ್ವಾಮೀಜಿಗಳು ಎಲ್ಲ ಪರಮ ಪೂಜ್ಯರಿಗೆ ಆದರ್ಶಪ್ರಾಯವಾದಂತ ಬದುಕನ್ನ ಬದುಕಿ ಅವರು ಆಯೋಜಿಸಿರ್ತಕ್ಕಂಥ ಎಲ್ಲ ಯುವ ಮುಖಂಡರಿಗೆ, ಅಲ್ಲಿ ಆಯೋಜನೆ ಮಾಡತಕ್ಕಂಥ ಎಲ್ಲರಿಗೂ ಸಹ ಮೊದಲು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಶಿವಕುಮಾರ ಸ್ವಾಮೀಜಿಯವರು ಸಿದ್ಧಗಂಗಾ ಮಠದ ಸ್ವಾಮೀಜಿಗಳಾದ ನಂತರ ತ್ರಿವಿಧ ದಾಸೋಹಗಳನ್ನು ನಡೆಸ್ಕೊಂಡು ಬಂದಂತಹ ಈ ದೇಶದ, ಈ ರಾಷ್ಟ್ರದ ಯಾವುದಾದ್ರು ಸ್ವಾಮೀಜಿಗಳಿದ್ರೆ ಅದು ಶಿವಕುಮಾರ ಸ್ವಾಮೀಜಿ ಅಂತ ಹೇಳಿದ್ರು ತಪ್ಪಲಾಗಲಾರ್ದು. ಅವರು ಇವತ್ತು ಏನು ಅನ್ನದಾಸ ಹಿಂದೆ ಇದ್ದಂಥ ಭಾಳ ಬಡಸ್ತನದಲ್ಲಿ ಇದ್ದಂತಹ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಬಂದು ಆ ಮಠದಲ್ಲಿ ವಿದ್ಯೆಯನ್ನು ಕಲಿಯೋದ್ರ ಮುಖಾಂತರ ಇವತ್ತು ಈ ನಾಡನ್ನು, ಈ ದೇಶವನ್ನು ಕೊಟ್ಟುವಂತಹ ವಿದ್ಯೆಯನ್ನು ಕೊಟ್ಟು ಇವತ್ತು ಅನೇಕ ಜನ ಸೈಂಟಿಸ್ಟ್ಗಳು, ಇಂಜಿನಿಯರು, ಡಾಕ್ಟ್ರು ಎಲ್ಲರೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಓದಿದಂಥ ಸಾವಿರಾರು ಜನ ಇದ್ದಾರೆ. ಹಾಗಾಗಿ ಸ್ವಾಮೀಜಿಗಳ ಪಾದಾರವಿಂದಲೇ ನಮಸ್ಕರಿಸ್ತಾ, ಹಾಗೆಯೇ ಸ್ವಾಮೀಜಿಗಳು ಹಾಕಿಕೊಟ್ಟಂಥ ದಾರಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ, ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ಮಠಗಳು ಸಹ ಅವರ ಒಂದು ಆದರ್ಶವನ್ನು ಮೈಗೂಡಿಸ್ಕೊಂಡು ಇವತ್ತು ಎಲ್ಲ ಮಠಗಳಲ್ಲೂ ಸಹ ಇವತ್ತು ವಿದ್ಯಾದಾನ, ಅನ್ನದಾನವನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆಯೇ ಸ್ವಾಮೀಜಿಯವರ ಎಲ್ಲ ಭಕ್ತವೃಂದಗಳು, ಕೋಟ್ಯಾಂತರ ಭಕ್ತವೃಂದಗಳನ್ನು ಹೊಂದಿದ್ದಾರೆ. ಎಲ್ಲ ಭಕ್ತ ಮಹೇಶರಿಗೂ ಸಹ ಮೊದಲು ಅಭಿನಂದನೆ ಸಲ್ಲಿಸ್ತಾ, ಪ್ರತಿ ವರ್ಷ ಇದೇ ರೀತಿ ನಡೆಸ್ಕೊಂಡು ಹೋಗೋಣ, ನಾವು ಸಹ ನಿಮ್ಮದೇ ಇರ್ತೀವಿ ಅಂತ ಹೇಳ್ತಾ ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.